ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಸಿಗಡಿ ಮೀನಿನ ಫ್ರೈ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಮೆಣಸಿನ ಹುಡಿ, ವಿನೆಗರ್, ಅರಶಿನ ಹುಡಿ. ಈಗ ಮೆಣಸಿನ ಪುಡಿಯನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಖಾರ ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಅರಶಿನ ಪುಡಿ ಸ್ವಲ್ಪ ಹಾಕ್ತಾ ಇದ್ದೇನೆ, ಹಾಗೆಯೇ ಸ್ವಲ್ಪ ವಿನೆಗರ್, ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡುವಾಗ ನೀರು ಹಾಕ್ಕೊಳ್ಬಾರ್ದು. ಈಗ ಫ್ರಾನನ್ನು ಹಾಕ್ತಾ ಇದ್ದೇನೆ, ತೊಳೆದಿಟ್ಟ ಫ್ರಾನನ್ನು ಹಾಕ್ತಾ ಇದ್ದೇನೆ. ಫ್ರಾನಲ್ಲಿ ನೀರಿನ ಅಂಶವಿರುತ್ತೆ, ಅದಕ್ಕಾಗಿ ಫಸ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ನೀರು ಬೇಕಿದ್ದರೆ ಹಾಕ್ಕೊಳ್ಬೋದು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಫ್ರಾನಿಗೆ ತಾಗುವಂತೆ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಈಗ 10 ನಿಮಿಷದ ಹೊತ್ತು ಮ್ಯಾರಿನೇಟಿಗೆ ಬಿಡೋಣ. ಕಾವಲಿ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರವೇ ಅದಕ್ಕೆ ಫ್ರಾನನ್ನು ಹಾಕ್ಕೊಳ್ಬೇಕು. ಎಣ್ಣೆಯನ್ನು ಹಾಕಿ ಹೀಗೇ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು. ಎಣ್ಣೆಯಿಂದ ಹೊಗೆ ಹೋಗ್ತಾ ಇದೆ, ಆನಂತರವೇ ಫ್ರಾನನ್ನು ಫ್ರೈ ಮಾಡಲು ಹಾಕ್ಕೊಳ್ಬೇಕು. ಹೀಗೇ ಎಲ್ಲ ಫ್ರಾನನ್ನು ಫ್ರೈ ಮಾಡಲು ಹಾಕ್ತಾ ಇದ್ದೇನೆ. ಫ್ರಾನನ್ನು ಒಂದು ಸೈಡು ಫ್ರೈ ಮಾಡಿದ ನಂತರ ಅದನ್ನು ಮಗುಚಿ ಹಾಕ್ಕೊಳ್ಬೇಕು. ಈಗ ಫ್ರಾನು ಒಂದು ಸೈಡು ಫ್ರೈ ಆಗಿದೆ, ಅದನ್ನು ಮಗುಚಿ ಹಾಕ್ತಾ ಇದ್ದೇನೆ. ಫ್ರಾನ್ನ ಇನ್ನೊಂದು ಸೈಡು ಫ್ರೈ ಆಗಲು ಬಿಡೋಣ. ಈಗ ಸಿಗಡಿ ಮೀನು ಫ್ರೈ ಆಗಿದೆ, ಅದನ್ನು ಪ್ಲೇಟಿಗೆ ತೆಗೆಯೋಣ. ಹೀಗೇ ಉಳಿದ ಫ್ರಾನನ್ನು ಕೂಡ ಫ್ರೈ ಮಾಡಲು ಹಾಕ್ಕೊಳ್ಬೇಕು. ಎಣ್ಣೆ ಸರಿಯಾಗಿ ಬಿಸಿಯಾದ ನಂತರವೇ ಫ್ರಾನನ್ನು ಅದಕ್ಕೆ ಫ್ರೈ ಮಾಡಲು ಹಾಕಬೇಕು. ಫ್ರೈ ಮಾಡಲು ಹಾಕಿದ ನಂತರ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು. ಈಗ ಕಾವಲಿಗೆ ಎಣ್ಣೆ ಹಾಕಿ ಫ್ರಾನನ್ನು ಫ್ರೈ ಮಾಡಲು ಹಾಕ್ತಾ ಇದ್ದೇನೆ. ಫ್ರಾನ್ ಒಂದು ಸೈಡು ಫ್ರೈ ಆದ ನಂತರ ಅದನ್ನು ತಿರುಗಿಸಿ ಹಾಕ್ಕೊಳ್ಬೇಕು. ಹೀಗೇ ಎಲ್ಲ ಫ್ರಾನನ್ನು ತಿರುಗಿಸಿ ಹಾಕ್ಕೊಳ್ಬೇಕು. ಈಗ ಇನ್ನೊಂದು ಸೈಡ್ ಫ್ರೈ ಆಗಲು ಬಿಡೋಣ. ಫ್ರಾನ್ ಫ್ರೈ ಆಗಿದೆ, ಅದನ್ನು ಪ್ಲೇಟಿಗೆ ತೆಗೆಯುತ್ತಿದ್ದೇನೆ. ಫ್ರಾನ್ ಫ್ರೈ ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.